ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಪ್ರಯತ್ನ ಆಗ್ತಿದೆ ಅನ್ನೋ ಕಾಂಗ್ರೆಸ್ನ ಆರೋಪಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯಿಂದ ಪ್ರತಿಕ್ರಿಯೆ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅಸ್ಥಿರತೆ ಸರ್ಕಾರದಲ್ಲೇ ಕಾಣ್ತಾ ಇದೆ. ರಾಜ್ಯ ಸರ್ಕಾರ ಕೋಮಾ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸರ್ಕಾರವೇ ಮುಂದೆ ನಿಂತು ಪ್ರತಿಭಟನೆ ಮಾಡೋದು ಅಂತಂದ್ರೆ ಏನರ್ಥ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸುನೀಲ್ ಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಮೂಡ ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ್ಯಾರು? ನಾವು ರಾಜ್ಯ ಸರ್ಕಾರ ಪತನ ಆಗಲಿ ಅಂತ ಬಯಸ್ತಾ ಇಲ್ಲ, ಆದರೆ ಇವರೇ ಅಸ್ಥಿರತೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳೋದರ ಜೊತೆಗೆ ಸಿಎಂ ರಾಜೀನಾಮೆಗೆ ಸುನೀಲ್ ಕುಮಾರ್ ಆಗ್ರಹಿಸಿದ್ದಾರೆ. ರೀತಿಯಾದಂಥ ರಾಜಕೀಯ ಅಸ್ಥಿರತೆ ಕಾಣ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಮತ್ತು ಉಳಿದೆಲ್ಲ ಸಚಿವರು ಕೂಡ ಜನಕಲ್ಯಾಣದ ಯೋಚನೆಗಳನ್ನು ಕೈಬಿಟ್ಟು ಒಂದು ರೀತಿಯಾದಂಥ ಕೋಮಾ ಪರಿಸ್ಥಿತಿನಲ್ಲಿ ಇವತ್ತು ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ಯಾವ ಜಿಲ್ಲೆಗಳಲ್ಲೂ ಕೂಡ ಯಾವುದೇ ಸಚಿವರ ಪ್ರವಾಸವನ್ನು ಸಭೆಗಳನ್ನು ನಡೆಸ್ತಾ ಇಲ್ಲ. ಜನರ ಭಾವನೆಗಳನ್ನು ಕೇಳದಲೇ ಇರುವಂಥ ಪರಿಸ್ಥಿತಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಸರ್ಕಾರ ಜೀವಂತವಾಗಿದೆ ಅಂತೇಳಿ ಅನ್ನಿಸ್ತಾ ಇಲ್ಲ. ಆಡಳಿತ ಪಕ್ಷದ ಸದಸ್ಯರೇ ಬೇರೆ ಬೇರೆ ಪ್ರತಿಭಟನೆಗಳನ್ನು ಮಾಡ್ತಾ ಇರುವಂಥದ್ದು, ಜನರ ಪರವಾಗಿ ಯೋಚನೆಯನ್ನೇ ಮಾಡದಲೇ ಇರುವಂಥ ಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು ಅತ್ಯಂತ ಶೋಚನೀಯವಾದಂಥ ಸ್ಥಿತಿ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡಿಗೆ ವರದಿಯನ್ನು ಕೊಡಲಿಕ್ಕೋಸ್ಕರ ತೆರಳುತ್ತಾ ಇದ್ದಾರೆ ಅಂತೇಳಿ ನನ್ನ ಮಾಧ್ಯಮಗಳ ಮುಖಾಂತರ ನೋಡಿದೆ. ಅವರು ಡೆಲ್ಲಿ ತಲುಪೋದಕ್ಕಿಂತ ಮುಂಚೆ ಕರ್ನಾಟಕದ ರಾಜ್ಯದ ಜನರಿಗೆ ಹಲವು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡಬೇಕಾಗಿದೆ. ಮೊದಲನೇದು, ಮೈಸೂರಿನಲ್ಲಿರುವಂಥ ದಲಿತರಿಗೆ ಸೇರಿದಂಥ ಭೂಮಿಯನ್ನು ಅಕ್ರಮವಾಗಿ ಹೇಗೆ ತನ್ನ ಭಾವಮೈದ ರಿಜಿಸ್ಟರ್ ಮಾಡಿಕೊಂಡ್ರು, ದಾಖಲೆಗಳನ್ನು ನಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ದಾಖಲೆಗಳಿಗೆ ವೈಟ್ನರನ್ನು ಹಚ್ಚಿದ್ಯಾರು, ಮೂಡಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಗರಣ ಆಗ್ತಾ ಇದ್ರೂ ಕೂಡ ಸ್ವತಃ ಆ ಜಿಲ್ಲೆಯಲ್ಲಿದ್ದಂಥ ಮುಖ್ಯಮಂತ್ರಿಗಳು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ, ವಾಲ್ಮೀಕಿ ಹಗರಣದಲ್ಲಿ ತನಿಖೆಯನ್ನು ಮಾಡ್ತಾ ಮಾಡ್ತಾ ಸಚಿವರ ಮತ್ತು ಶಾಸಕರ ಹೆಸರನ್ನ ಚಾರ್ಜ್ ಶೀಟ್ನಲ್ಲಿ FIRನಲ್ಲಿ ಯಾಕೆ ಕೈ ಬಿಟ್ರಿ, SCP TSP ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿ ನಾವು ದಲಿತರ ಪರ ಅಂತೇಳಿ ಹೆಂಗೆ ಹೇಳ್ತಾ ಇದ್ದೀರಿ ನೀವೆಲ್ಲರೂ ಕೂಡ. ಈ ಎಲ್ಲ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಸ್ವತಃ ಉತ್ತರವನ್ನು ಇವತ್ತು ಕೊಡಬೇಕಾಗಿದೆ. ಮಂತ್ರಿಗಳು ಉಳಿದಂಥವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ BJP ಸರ್ಕಾರದ ಪತನಕ್ಕೋಸ್ಕರ ಹೋಗ್ತಾ ಇದೆ, ಸರ್ಕಾರದ ಪತನವನ್ನು ಮಾಡ್ತಾ ಇದ್ದಾರೆ ಅಂತ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾವು ರಾಜ್ಯ ಸರ್ಕಾರ ಪತನ ಆಗಬೇಕು ಅಂತೇಳಿ ಬಯಸ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಗುರುತರವಾದಂಥ ಆರೋಪಕ್ಕೆ ಒಳಗಾಗಿರುವಂಥ ಮುಖ್ಯಮಂತ್ರಿಗಳು ತನಿಖೆ ಮುಗಿಯುವವರೆಗೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಲಿ ಅಂತ. ಸರ್ಕಾರವನ್ನೇ ಬೀಳಿಸಬೇಕು ಅಂತೇಳಿ ನಾವು ಯಾವತ್ತೂ ಕೂಡ ಹೇಳಲೇ ಇಲ್ಲ. ಸರ್ಕಾರವನ್ನು ಬೀಳಿಸುವಂಥ ಹುನ್ನಾರ ನಿಮ್ಮ ಪಾರ್ಟಿಯಲ್ಲಿ ಏನಾರೇ ನಡೆದಿದೆಯಾ, ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಇನ್ನೊಬ್ಬ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಯಾರಿಗೂ ಕೂಡ ಇಲ್ವಾ? ಈ ಎಲ್ಲ ಪ್ರಶ್ನೆಗಳು ಇವತ್ತು ಉದ್ಭವಿಸ್ತಾ ಇದೆ. BJP ಮೊದಲಿಂದನೂ ಹೇಳಿದ್ದು, ಯಾರ ಮೇಲೆ ಗುರುತರವಾದಂಥ ಆರೋಪ ಬಂದಿದೆ, ರಾಜ್ಯಪಾಲರು ಯಾರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ನೀವು ತನಿಖೆಯನ್ನು ಎದುರಿಸಿ ವಾಪಸ್ ತನಿಖೆಯಲ್ಲಿ ನೀವು ಯಾವುದೇ ತಪ್ಪನ್ನು ಎಸಗಿಲ್ಲ ಅಂತಂದ್ರೆ ನೀವೇ ಮುಖ್ಯಮಂತ್ರಿ ಆಗಿ ಸರ್ಕಾರ. ನಿನ್ನೆ CLP ಸಭೆಯಲ್ಲಿ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ತಮ್ಮ ಶಾಸಕರನ್ನ ಉದ್ದೇಶಿಸಿ ಮಾತನಾಡೋ ವೇಳೆ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಪ್ರಯತ್ನವನ್ನ ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಅದರಲ್ಲೂ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅಮಿತ್ ಶಾ ಅವರಿಗೆ ಕೊಟ್ಟಿರುವಂತ ಮಾತನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ 6 ತಿಂಗಳಲ್ಲಿ ಸರ್ಕಾರ ಬೀಳಿಸ್ತೀವಿ ಅಂತ ಅವರು ಮಾತು ಕೊಟ್ಟಿದ್ದಾರೆ. ಆ ಮಾತಿನಂತೆ ಈ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನ ಶಾಸಕರ ಮುಂದೆ ಹೇಳಿಕೊಂಡಿದ್ರು. ಅದನ್ನ ಇವತ್ತು ಸತೀಶ್ ಜಾರಕಿಹೊಳಿ ದೃಢೀಕರಿಸಿದ್ದನ್ನ ಕೂಡ ನೀವು ಗಮನಿಸಿದ್ರಿ. ಹೌದು, CLP ಸಭೆಯಲ್ಲಿ ಸಿಎಂ ಈ ರೀತಿ ಮಾತನಾಡಿದ್ದು ಹೌದು ಅನ್ನೋದನ್ನು ಅವರು ದೃಢೀಕರಿಸಿದ್ದಾರೆಯೂ ಕೂಡ. ಇದಕ್ಕೀಗ ಬಿಜೆಪಿಯ ಕಡೆಯಿಂದಲೂ ಕೂಡ ಪ್ರತಿಕ್ರಿಯೆಯನ್ನ ನೋಡಿದ್ರಿ ಸುನೀಲ್ ಕುಮಾರ್ ಅವರ ಕಡೆಯಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.